Vishwam Onde Jagadguru Hari Om. Welcome, my all beautiful souls. Welcome to Rich World. Everything is energy. Energy is everything. ನನ್ನ ಹೆಸರು ಅಂಜನಿ. ಇವತ್ತು ನಾವು ಬ್ಯೂಟಿಫುಲ್ ಆಗಿ ಟ್ಯಾರೋ ಗೈಡೆನ್ಸ್ನ ನೋಡೋಣ. ಇವತ್ತಿನ ವಿಡಿಯೋ ಯಾರಿಗೆಲ್ಲ ಅನ್ವಯಿಸುತ್ತೆ? ಎಸ್, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಲ್ವಾ, ಆನ್ ಆ್ಯಂಡ್ ಆಫ್ ಇಶ್ಯೂ ಇತ್ತು. ಸದ್ಯಕ್ಕೆ ಸೈಲೆನ್ಸ್ ಲವ್, ನೋ ಪ್ರೀತಿ. ಈ ಒಂದು ಪ್ರಾಬ್ಲಮಲ್ಲಿ, ಡಿಸ್ಟರ್ಬೆನ್ಸಲ್ಲಿ ನೀವಿದ್ದೀರಾ ಅಂದರೆ ಈ ವಿಡಿಯೋ ಸಂಪೂರ್ಣವಾಗಿ ನಿಮಗಾಗಿರುತ್ತೆ. ನಿಮ್ಮ ಮನಸ್ಸಲ್ಲಿ ಒಂದು ಪ್ರಶ್ನೆ ಬಂದಿರಬಹುದು, ಇವರು ಸಿಗ್ತಾರಾ ಅಥವಾ ಇಲ್ವಾ ಅಲ್ವಾ? ಆ ಒಂದು ಡೌಟ್ ಯೂನಿವರ್ಸ್ಗೆ ಗೊತ್ತಾಗಿದೆ. ಅದಕ್ಕೆ ಈ ವಿಡಿಯೋನ ನೀವು ನೋಡ್ತಿದ್ದೀರಾ. ಸುಮ್ಮನೆ ಹಾಗೆ ಈ ವಿಡಿಯೋ ನಿಮಗೆ ಸಿಕ್ಕಿರೋದಿಲ್ಲ. ನಿಮ್ಮ ಆಲೋಚನೆಗೆ, ನಿಮ್ಮ ಮನಸ್ಸಿಗೆ ಯೂನಿವರ್ಸ್ ಈ ವಿಡಿಯೋನ ನಿಮಗೆ ಕನೆಕ್ಟ್ ಮಾಡಿ ಕೊಟ್ಟಿರುತ್ತೆ. ಸಂಪೂರ್ಣವಾಗಿ ಮನಸ್ಸು ವಾಚ ಕರ್ಮಣ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಚಾಟ್ ಬಾಕ್ಸಲ್ಲಿ ಟೈಪ್ ಮಾಡಿ ಸೆಂಡ್ ಮಾಡಿ. ನಿಮ್ಮ ಒಂದು ಟೆನ್ಷನ್ಗೆ ಯೂನಿವರ್ಸ್ ಯಾವ ಮೆಸೇಜ್ ಕೊಡುತ್ತೆ, ನಿಮ್ಮ ಪರ್ಸನ್ ಕಡೆಯಿಂದ ಯಾವಾಗ ಒಂದು ಬ್ಯೂಟಿಫುಲ್ ಆಗಿ ರೆಸ್ಪಾನ್ಸ್ ಸಿಗುತ್ತೆ, ಇವತ್ತು ನಾವು ನೋಡೋಣ. ಎಲ್ಲರೂ ಬ್ರೀತ್ ಇನ್ ಬ್ರೀತ್ ಔಟ್ ಮಾಡಿ ರಿಲ್ಯಾಕ್ಸ್ ಆಗಿ. ದಿಸ್ ಈಸ್ ಯುವರ್ ಟೈಮ್. ಇದು ನಿಮ್ಮ ಸೀಕ್ರೆಟ್ ರೀಡಿಂಗ್ ಆಗಿರುತ್ತೆ. ಎಸ್, ವಾವ್. ಓಕೆ 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 ಗೊತ್ತಾಯಿತು. ಎಸ್, ಇಲ್ಲಿ ಬ್ಯೂಟಿಫುಲ್ ಆಗಿ 4 ಕಾರ್ಡ್ಸ್ ಕಲೆಕ್ಟ್ ಆಗಿದೆ ನಿಮಗಾಗಿ ಅಲ್ವಾ? ಸೊ ಇಲ್ಲಿ ದ ಜಸ್ಟಿಸ್ ಬಂದಿದೆ, 3 ಆಫ್ ವಾಂಡ್ಸ್ ಬಂದಿದೆ, ನೈಟ್ ಆಫ್ ಕಪ್ಸ್ ಬಂದಿದೆ, ಆ್ಯಂಡ್ 3 ಆಫ್ ಕಪ್ಸ್, 7 ಆಫ್ ಪೆಂಟಿಕಲ್ಸ್ ಬಂದಿದೆ ಅಲ್ಲಿ. ಸೊ ತುಂಬಾ ಬ್ಯೂಟಿಫುಲ್ ಸ್ಟೋರಿ ನಿಮ್ಮದು. ಇದು ನಾನೆಲ್ಲ ಇನ್ನು ಮುಂದೆ ಆಗಬಹುದಾದಂತಹ ಎನರ್ಜಿಗೆ ಕನೆಕ್ಟ್ ಮಾಡಿ ರೀಡ್ ಮಾಡ್ತಿದ್ದೀನಿ. ನೋಡಿ, ಇಲ್ಲಿ ಜಸ್ಟಿಸ್ ಬಂದಿದೆ. ಓಕೆ, ನಿಮ್ಮ ಪ್ರೀತಿಗೆ ಸಮಾನತೆ ಸಿಗುತ್ತೆ, ಜಸ್ಟಿಸ್ ಸಿಗುತ್ತೆ, ನಿಮ್ಮ ಪ್ರೀತಿಗೆ ನ್ಯಾಯ ಸಿಗುತ್ತೆ. ಯೂನಿವರ್ಸ್ ಜಡ್ಜ್ ಇಲ್ಲಿ. ಓಕೆನಾ? ಈ ಒಂದು ಕಪ್ ಬೌಲ್ ನಿಮ್ಮದು, ಈ ಕಪ್ ಬೌಲ್ ನೀವು ಪ್ರೀತಿಸ್ತಾ ಇರೋರು. ನಿಮ್ಮ ಪರ್ಸನ್ ಅಂದರೆ ಯಾರೋ ಒಬ್ಬರಲ್ಲ, ನಿಮ್ಮ ಹಸ್ಬೆಂಡ್ ಆಗಿರಬಹುದು, ನಿಮ್ಮ ಬಾಯ್ ಫ್ರೆಂಡ್ ಆಗಿರಬಹುದು, ಅಥವಾ ನಿಮ್ಮ ಲವರ್ ಆಗಿರಬಹುದು. ನೀವು ಯಾರ ಒಬ್ಬರ ಆಲೋಚನೆಯಲ್ಲಿ ಮುಳುಗಿದ್ದೀರಾ, ಆ ವ್ಯಕ್ತಿ ಈಕ್ವಲ್, ಸಮಾನತೆ, ನಿಮ್ಮ ಪ್ರೀತಿಗೆ ಸಮಾನತೆ ಸಿಗುತ್ತೆ. ನ್ಯಾಯ ದೇವತೆ ಯೂನಿವರ್ಸ್ ಇಲ್ಲಿ ನಿಮ್ಮ ಆಲೋಚನೆಗಳನ್ನೆಲ್ಲ ಅಬ್ಸರ್ವ್ ಮಾಡ್ತಿದ್ದಾಳೆ, ನಿಮ್ಮ ಪ್ರಯತ್ನಗಳೆಲ್ಲ ನೋಡ್ತಿದ್ದಾಳೆ. ನಿಮ್ಮದು ನಿಜವಾದ ಪ್ರೀತಿ, ಪ್ರಾಮಾಣಿಕವಾದ ಪ್ರೀತಿ. ಓಕೆನಾ? ಸಂಪೂರ್ಣವಾದ ಬ್ಲೆಸ್ಸಿಂಗ್ಸ್ ಇಲ್ಲಿದೆ ಅಂತ ಇವತ್ತು ಟ್ಯಾರೋಟ್ ಫಸ್ಟ್ ಕಾರ್ಡಲ್ಲಿ ನಿಮಗೆ ಬ್ಯೂಟಿಫುಲ್ ಆಗಿ, ನಿಮ್ಗೆ ಯಾವುದೇ ಡೌಟ್ ಬೇಡ. ಈ ರೀಡಿಂಗ್ವರೆಗೂ ನೀವು ಬಂದಿದ್ದೀರಾ ಅಂದರೆ ನಿಮಗೆ ಯಾವುದೇ ಡೌಟ್ ಬೇಡ. ನೀವೆಷ್ಟು ಪ್ರೀತಿನ ಕೊಡ್ತಿದ್ದೀರೋ ಅಷ್ಟು ಪ್ರೀತಿ ನಿಮಗೆ ವಾಪಸ್ ಬರುತ್ತೆ. ಟ್ಯಾರೋ ಕಾರ್ಡ್ಸಲ್ಲಿ ತುಂಬಾ ಎನರ್ಜಿ ಇದೆ. ಓಕೆನಾ? ಜಸ್ಟಿಸ್, ನಿಮ್ಮ ಪ್ರೀತಿಗೆ ಜಸ್ಟಿಸ್ ಸಿಗುತ್ತೆ. ಓಕೆ, ಫಸ್ಟ್ ಕಾರ್ಡೆ ಪಾಸಿಟಿವ್ ಬಂದಿದೆ. 3 ಆಫ್ ವಾಂಡ್ಸ್, ನಿಮಗಿಂತ ನಿಮ್ಮ ಪರ್ಸನ್ ಜೊತೆ ಒಬ್ಬ ವ್ಯಕ್ತಿ ಅಥವಾ ನಿಮ್ಮಿಬ್ಬರ ದೂರ ಒಂದು ಆಗಿರೋದಕ್ಕೆ ಒಬ್ಬ ವ್ಯಕ್ತಿ ಕಾರಣವಾಗಿದ್ದಾರಲ್ವಾ, ಅವರು ತುಂಬ ಸ್ಟ್ರಾಂಗ್ ಇದ್ದಾರೆ, ಪವರ್ಫುಲ್ ಆಗಿದ್ದಾರೆ. ನೋಡ್ಬೋದು ನೀವಿಲ್ಲಿ ಪ್ಲಾನ್ ಮಾಡಿರೋ ಅಂಥದ್ದು, ಪ್ಲಾನ್ ಯೋಚನೆ ಮಾಡಿರೋ ಅಂಥದ್ದು. ಯಾರೆಲ್ಲ ಈ ರೀಡಿಂಗ್ ನೋಡ್ತಿದ್ದೀರಾ, ಕನ್ಫರ್ಮ್ ಒಬ್ಬ ವ್ಯಕ್ತಿ ಎನರ್ಜಿಯಲ್ಲಿ ತುಂಬ ಪಾಸಿಟಿವ್ ಆಗಿದೆ. ಅಷ್ಟೇ ಅಲ್ಲ, ಸದ್ಯಕ್ಕೆ ನಿಮ್ಮ ಪಾರ್ಟ್ನರ್ಗೆ ಮ್ಯಾರೇಜ್ ಏನಾದರೂ ಫಿಕ್ಸ್ ಆಗಿದೆ ಅಂದರೆ ಅವ್ರ ಕಡೆ ಹೋಗುವಂತಹ ಚಾನ್ಸಸ್ ತುಂಬ ಇದೆ. ಹುಡುಗ ಆಗಿರ್ಬೋದು ಅಥವಾ ಹುಡುಗಿ ಆಗಿರಬಹುದು, ಅವ್ರಿಗೇನಾದರೂ ಹೊಸದಾಗಿ ಒಂದು ಪ್ರಪೋಸಲ್ ಬಂದಿದೆ ಅಂದರೆ ಈ ಕಾರ್ಡ್ ಪ್ರಕಾರ 3 ನೋಡಿ, ಪಾಸಿಟಿವ್ ಥಿಂಕಿಂಗ್, ಪಾಸಿಟಿವ್ ಮೂವ್ ಆಗ್ತಿರೋ ಅಂಥದ್ದು. ಅವರ ಕಡೆ ತುಂಬಾ ಚಾನ್ಸಸ್ ಇದೆ ಮದುವೆ ಆಗುವಂಥದ್ದು, ನಿಮ್ಮನ್ನು ಬಿಟ್ಟು ಹೋಗೋ ಅಂಥದ್ದು. ಓಕೆನಾ? ಅಷ್ಟೇ ಅಲ್ಲ, ಅಥವಾ ನಿಮ್ಮ ಪರ್ಸನ್ಗೆ ಮದುವೆ ಅಲ್ಲದೆ ಇದ್ರೂ
ಎನರ್ಜಿ ಇಂಪಾರ್ಟೆಂಟ್ ಇಲ್ಲಿ. ಆಲ್ರೆಡಿ ವೈಫ್ ಇರ್ಬೋದು ಅಥವಾ ಹಸ್ಬೆಂಡ್ ಇರಬಹುದು, ಅವ್ರ ಇಷ್ಟ ಇಲ್ಲದಂತಹ ರಿಲೇಶನ್ಶಿಪ್ ಇರಬಹುದು, ಅವ್ರ ಕಡೆ ಅವರು ಸೆಟಲ್ಡ್ ಆಗ್ಬಿಡ್ತಾರೆ, ನಿಮ್ಮ ಬಗ್ಗೆ ಯೋಚನೆ ಮಾಡೋದಿಲ್ಲ. ಓಕೆನಾ? ಅವ್ರ ಹಸ್ಬೆಂಡ್ ಮೇಲೆ ಅಥವಾ ಅವ್ರ ವೈಫ್ ಮೇಲೆ ಇಲ್ಲಿ ತುಂಬಾ ಒಂದು ನಿರ್ಧಾರ ತಗೊಳ್ಳುವಂಥದ್ದು ಪಾಸಿಟಿವ್ ಆಗಿ ಕಾಣ್ತಿದೆ. ಆ ಒಂದು ಎನರ್ಜಿ ಇದೆ. ಸೊ ಸಮಾನತೆ ಅಂದ್ರೆ ಇವಾಗ ನೋಡಿದ್ರೆ ಹೀಗೆ ಬರ್ತಿದೆ ಅಲ್ವಾ? ಇದೆಲ್ಲ ವಿಧಿ ನಿಮ್ಮನ್ನ ಹೀಗೆ ಕರ್ಕೊಂಡು ಹೋಗ್ತಿದೆ. ಸದ್ಯದ ಎನರ್ಜಿಯಲ್ಲಿ 3 months ಇಂದ, ಓಕೆನಾ, ಅಥವಾ 3 months ಒಳಗಡೆನೆ ಒಂದು ವಾರ್ನ್ ಕಾರ್ಡ್ ಅಂತ ತಿಳ್ಕೊಳ್ಳಿ, ನಿಮ್ಮ ಫ್ಯೂಚರ್ ಬಗ್ಗೆ ಯೂನಿವರ್ಸ್ ಕೊಡ್ತಿರೋ ಅಂಥದ್ದು. ಓಕೆನಾ? ಪಾಸಿಟಿವ್ ಇದೆ, ಥರ್ಡ್ ಪರ್ಸನ್ ಕಡೆ ರಿಲೇಶನ್ಶಿಪ್ ಆಕ್ಟಿವ್ ಇದೆ, ಪಾಸಿಟಿವ್ ಇದೆ. ನೀವೇನಾದ್ರೂ ಹೆಚ್ಚೆತ್ಕೊಂಡಿಲ್ಲ ಅಂದ್ರೆ, ಪ್ರಯತ್ನಗಳು ಮಾಡಿಲ್ಲ ಅಂದ್ರೆ, ಆಕ್ಷನ್ಗೆ ಇಳ್ದಿಲ್ಲ ಅಂದ್ರೆ, ನಿಮ್ಮ ಪಾರ್ಟ್ನರ್ ನಿಮ್ಗೆ ಬೆನ್ ತೋರಿಸಿ ಹೋಗ್ತಾರೆ. ವಾರ್ನಿಂಗ್, ಗೈಡೆನ್ಸ್ನ ಅರ್ಥ ಮಾಡ್ಕೊಳ್ಳಿ ಇಲ್ಲಿ. ಓಕೆನಾ? ಹುಷಾರಾಗಿರಿ. ಯಾರೊಬ್ಬ ಮದುವೆ ಫಿಕ್ಸ್ ಆಗಿದೆ, ಅವರ ಜೊತೆ ಮದುವೆ ಆಗಬಿಡಬಹುದು. ಇಷ್ಟು ದಿನ ಕ್ಯಾನ್ಸಲ್ ಆಗ್ತಿರಬಹುದು ಮದುವೆ, ಬಟ್ ಮದುವೆ ಆಗಬಹುದು. ನಿಮ್ಮ ಪ್ರೀತಿಗೆ ನ್ಯಾಯ ನೀವೇ ಮಾಡ್ಕೋಬೇಕು. ಇಲ್ಲಿ ಯೂನಿವರ್ಸ್ ಸಹ ಹೆಲ್ಪ್ ಮಾಡ್ತಿದೆ. ನೀವು ಅದಕ್ಕೆ ಸ್ಟೆಪ್ಸ್ ತಗೊಂಡು ಆಕ್ಷನ್ಗಿಳ್ದಿರಾ, ಎಲ್ಲ ನೆಗೆಟಿವ್ ಆಗಿ ಯೋಚನೆ ಮಾಡ್ಕೊಂಡು ನಿಮ್ಮನ್ನ ನೀವೇ ಇಲ್ಲಿ ರೆಸ್ಪೆಕ್ಟ್ ಕೊಡ್ದಿರಾ ಕೀಳಾಗಿ ನೋಡ್ಕೊಂಡಿದ್ರೆ, ಎಷ್ಟು ಅವಕಾಶಗಳು ಬಂದ್ರೆ ಏನ್ ಪ್ರಯೋಜನ? ನಿಮ್ಮ ಫ್ಯೂಚರ್ ಇಲ್ಲಿ ಜಸ್ಟಿಸ್ ಇದೆ. ಓಕೆನಾ? ಥರ್ಡ್ ಪಾರ್ಟಿ ಸ್ಟ್ರಾಂಗ್ ಆಗಿದೆ. ನೈಟ್ ಆಫ್ ಕಪ್ಸ್ ರಿವರ್ಸ್ ಬಂದಿದೆ. ಏನಾಗ್ತಿದೆ ಇಲ್ಲಿ? ಮುಂದೆ ಹೋಗ್ತಾ ಇರುವಂತದ್ದು ಹಾರ್ಸ್, ಟೈಮ್ ಮುಂದೆ ಕರ್ಕೊಂಡು ಹೋಗ್ತಿದೆ, ವ್ಯಕ್ತಿ ಮುಂದೆ ಕರ್ಕೊಂಡು ಹೋಗ್ತಿದೆ. ಪಾಸಿಟಿವ್ ಫ್ಯೂಚರ್, ಬ್ಯೂಟಿಫುಲ್ ಫ್ಯೂಚರ್, ಅವ್ರನ್ನ ಪಡ್ಕೊಳ್ಳೋದಿಕ್ಕೆ ಮುಂದೆ ಹೋಗ್ತಿರುವಂಥದ್ದು. ಬಟ್ ಈ ಕಾರ್ಡು ರಿವರ್ಸ್ ಬಂದಿದೆ. ನೀವು ಮುಂದೆ ಹೋಗ್ತಿಲ್ಲ, ಸ್ಟಾಪ್ ಆಗಿದ್ದೀರಾ, ಪಾಸ್ ಆಗಿದ್ದೀರಾ. ಓಕೆನಾ? ಟೈಮ್ ಇದೆ ಈ ಕಾರ್ಡ್ ಪ್ರಕಾರ. ಹೀಗೆ ನೋಡಿದ್ರೆ ಟೈಮ್ ಸಹ ತಗೊಳ್ತಿಲ್ಲ, ಪ್ಲಾನ್ ಮಾಡ್ತಿಲ್ಲ. ಇದು ಕರೆಕ್ಟ್ ಟೈಮ್ ನನಗೆ ಗೊತ್ತಿರೋ ಪ್ರಕಾರ. ನೀವೀಗ ಪ್ರೀತಿ ಮಾಡಬೇಕು, ಮದುವೆ ಆಗಬೇಕು, ಒಂದು ಆಕ್ಷನ್ ತಗೋಬೇಕು. ಈಗ ಸದ್ಯದಲ್ಲಿ ನೀವು ಕೆರಿಯರ್ ಪಾತ್ ಇರ್ಲಿ, ಪ್ರಾಬ್ಲಮ್ಸ್ ಇರ್ಲಿ, ನಿಮ್ಮ ಹುಡುಗಿ ಅಥವಾ ಹುಡುಗ ಯಾರಿದ್ದಾರೆ ಅವ್ರಿಗೋಸ್ಕರ ಪ್ರಯತ್ನಗಳು ಮಾಡಿ ಅಂತ ಇಲ್ಲಿ ನಿಮಗೆ ಯೂನಿವರ್ಸ್ ಕಡೆಯಿಂದ ಮೆಸೇಜ್ ಇದೆ. ಹಾಗೆ ನೋಡಬಹುದು ನೀವು 3 of cups ಇಲ್ಲಿ ರಿವರ್ಸ್ ಬಂದಿದೆ. ನೀವೇನಾದ್ರೂ ಪ್ರಯತ್ನಗಳು ಸ್ಟಾರ್ಟ್ ಮಾಡಿದ್ದೀರಾ, ಮ್ಯಾನಿಫೆಸ್ಟ್ ಮಾಡೋದಿಕ್ಕೆ ಸ್ಟಾರ್ಟ್ ಮಾಡಿದ್ದೀರಾ ಅಂದ್ರೆ ಥರ್ಡ್ ಪಾರ್ಟಿ ಯಾರು ಇಲ್ಲಿ ಸ್ಟ್ರಾಂಗ್ ಆಗಿದ್ದಾರೆ, ಈ ಕಾರ್ಡ್ ರಿವರ್ಸ್ ಬಂದಿದೆ. ನೀವ್ ಯಾರು ಅಂತ ನಿಮ್ಗೆ ತೋರಿಸ್ಕೊಟ್ಟಿದೆ. ಇಲ್ಲಿ ಏನ್ ಪವರ್ಫುಲ್ ಆಗಿದೆ ನಿಮ್ ಲೈಫಲ್ಲಿ, ಸ್ಟ್ರಾಂಗ್ ಯಾರಿದ್ದಾರೆ ಅಂತ ತೋರಿಸ್ಕೊಟ್ಟಿದೆ. ನೀವೇನಾದ್ರೂ ಈ ಕಾರ್ಡ್ನ ಹೀಗೆ ಮಾಡ್ಕೊಂಡು ಮುಂದೆ ಹೋಗಿದ್ದೀರಾ ಅಂದ್ರೆ, ಥರ್ಡ್ ಪಾರ್ಟಿ ಕಾರ್ಡ್ ಬಂದಿದೆ. ಅವರ ಮ್ಯಾರೇಜ್ ಆಗಲಿ, ಅವರ ಫ್ಯಾಮಿಲಿಯಲ್ಲಿ ನಡೆಯುವಂತಹ ಒಂದು ಸೆಲೆಬ್ರೇಷನ್ ಆಗಲಿ ರಿವರ್ಸ್ ಆಗುತ್ತೆ. ಓಕೆ, ಅವರು ಥರ್ಡ್ ಪಾರ್ಟಿ ವೀಕ್ ಆಗ್ತಾರೆ ನಿಮ್ಮ ಎನರ್ಜಿ ಮುಂದೆ, ನಿಮ್ಮ ಪ್ರೀತಿಯ ಮುಂದೆ. ಬೇರೆ ಒಂದು ಪ್ರೀತಿ ರಿಲೇಶನ್ಶಿಪ್ ತಲೆ ಬಗ್ಸುತ್ತೆ. ಅವರು ಥರ್ಡ್ ಪಾರ್ಟಿಯಿಂದ ದೂರ ಹಾಕ್ತಾರೆ. ನಿಮ್ಮಿಬ್ಬರನ್ನು ದೂರ ಮಾಡೋಕೆ ಬರ್ತಿರುವ ಥರ್ಡ್ ಪಾರ್ಟಿಲಿ ರಿವರ್ಸ್ ಹೊಡೆದಿದೆ. ಓಕೆನಾ? ಫಸ್ಟ್ ಈ ಒಂದು ಪ್ರಯತ್ನಗಳು ಮಾಡಿ. ಟೈಮ್ ಕರೆಕ್ಟ್ ಇದೆ, ಏಜ್ ಕರೆಕ್ಟ್ ಇದೆ ನಿಮ್ದೀಗ. ನೀವು ಮುಂದೆ ಹೋಗ್ಬೇಕು. ಅರ್ಥ ಆಗ್ತಿದೆ ಅಲ್ವಾ ನಿಮ್ಗೆ? ನಿಮ್ಮ ಡಿಸಿಷನ್ ಮೇಲೆ ಇದೆ. ಥರ್ಡ್ ಪಾರ್ಟಿ ಜೊತೆ ಅವರು ಹೋಗ್ಬಿಡ್ಬೇಕಾ, ಇರ್ಬೇಕಾ, ಬೇಡವಾ ಅನ್ನೋದು ನಿಮ್ಮ ಡಿಸಿಷನ್ ಮೇಲೆ ಇದೆ. ತುಂಬಾನೇ ವಾರ್ನ್ ಕೊಡ್ತಿದೆ ಇಲ್ಲಿ, ರೆಡ್ ಸಿಗ್ನಲ್ ಕೊಡ್ತಿದೆ ನಿಮ್ಗೆ ಇಲ್ಲಿ. ಓಕೆನಾ? ವೆಯ್ಟ್ ಮಾಡ್ತಾ ಇರೋ ಕಾರ್ಡು ರಿವರ್ಸ್ ಬಂದಿದೆ. ಇದು ವೆಯ್ಟ್ ಮಾಡೋ ಟೈಮ್ ಅಲ್ಲ. ಇಲ್ಲಿ ನೋಡಿ, ತಾನು ಬೆಳೆದಿರುವ ಬೆಳೆಗಾಗಿ, ಶ್ರಮಕ್ಕಾಗಿ ವೆಯ್ಟ್ ಮಾಡ್ತಾ ಕುತ್ಕೊಂಡಿದ್ದಾನೆ, ಬಟ್ ನೋ ಆಕ್ಷನ್. ಹಾಗೆ ಕುತ್ಕೊಳ್ಳೋದನ್ನ ನೋಡ್ತಾ ಇದ್ರೆ ಬಿಟ್ಟು ಹೋದವಳು ವಾಪಸ್ ಬರ್ತಾಳ, ಅಥವಾ ಬಿಟ್ಟು ಹೋದವನು ವಾಪಸ್ ಬರ್ತಾಳ? ಓಕೆನಾ? ನಿಮ್ಮ ಹತ್ರ ಅವಕಾಶಗಳಿದಾವೆ, ಟೈಮ್ ಇದೆ, ಏಜ್ ಇದೆ, ಮನಿ ತಾನಾಗೆ ಬರುತ್ತೆ ನಿಮ್ಮೆಲ್ಲ ಪ್ರಯತ್ನಗಳಿಗೂ. ನಿಮ್ಮ ಆಲೋಚನೆ ಇಂಪಾರ್ಟೆಂಟ್ ಇಲ್ಲಿ. ಡೋಂಟ್ ವೇಟ್ ಎನಿಥಿಂಗ್ ಅಲ್ವಾ? ಯಾರೋ ಬಂದು ಹೆಲ್ಪ್ ಮಾಡ್ತಾರೆ, ಯಾರೋ ಬಂದು ವರ ಕೊಡ್ತಾರೆ ಅಂತ ನಿಮ್ಮ ಪಾಡು ನೀವಿಲ್ಲಿ ಕುತ್ಕೊಂಡಿದ್ರೆ ನಿಮ್ಮ ಪ್ರೀತಿಗೆ ನ್ಯಾಯ ಎಲ್ಲಿ ಸಿಗುತ್ತೆ? ವೆಯ್ಟ್ ಮಾಡಬೇಡಿ ಅನ್ನೋ ಮೆಸೇಜ್ ಕೊಡ್ತಿದ್ದಾರೆ ಇಲ್ಲಿ. ಡೋಂಟ್ ವೇಟ್, ಯಾರ ಮೇಲೂ ಡಿಪೆಂಡ್ ಆಗಬೇಡಿ. ಓಕೆನಾ? ಫ್ಯೂಚರ್ ಒಂದು ಅಂತ ಡಿಸೈಡ್ ಆಗಿದೆ, ದಟ್ ಈಸ್ ಜಸ್ಟಿಸ್. ನಿಮ್ಮ ಪ್ರೀತಿಗೆ ಸಮಾನತೆ ಸಿಗುವಂಥದ್ದು. ಅದಕ್ಕೆ ಸರಿಯಾಗಿ ನೀವು ಇಲ್ಲಿ ಸಪೋರ್ಟ್ ಮಾಡಬೇಕು. ಓಕೆ, ನೋಡೋಣ ಮತ್ತೆ ಯಾವ ಕಾರ್ಡ್ಸ್ ಇದೆ, ಏನೆಲ್ಲ ಪ್ರಯತ್ನಗಳು ಮಾಡಬೇಕು ಅಂತೀರಾ?
ಅನ್ಎಕ್ಸ್ಪೆಕ್ಟೆಡ್ ಔಟ್ಕಮ್. ಓಕೆ, ಕನ್ವರ್ಷನ್, ಡೆಸ್ಟಿನಿ. ಸೂಪರ್ ಸೂಪರ್. ನೋಡಿ ಇಲ್ಲಿ, ನೀವು ಸ್ವಲ್ಪ ಪ್ರಯತ್ನ ಮಾಡಿ ನಿಮ್ಮ ಹುಡುಗನ ನಿಮ್ ಜೊತೆ ಉಳಿಸ್ಕೊಳ್ಳೋದಿಕ್ಕೆ, ನಿಮ್ಮ ಪ್ರೀತಿನ ಕಾಪಾಡ್ಕೊಳ್ಳೋದಿಕ್ಕೆ ಸ್ವಲ್ಪ ಹೆಲ್ಪ್ ಮಾಡಿ. ನೀವು ಜಸ್ಟ್ ಒಂದು ಕಾಲ್ ಮಾಡೋದಿಕ್ಕೆ ಟ್ರೈ ಮಾಡಿದ್ರೆ ಸಾಕು, ಅವರು ಡೈರೆಕ್ಟ್ ಆಗಿ ನಿಮ್ಮ ಎದುರಿಗೆ ಬರ್ತಾರೆ, ನಿಮ್ಮನ್ನ ಮೀಟ್ ಮಾಡ್ತಾರೆ. ಓಕೆನಾ? ಆ ಒಂದು ಎನರ್ಜಿ ಇದೆ ಇಲ್ಲಿ. ನೀವು ಜಸ್ಟ್ ನನಗೆ ಯಾವುದೇ ಕನ್ಫ್ಯೂಷನ್ ಇಲ್ಲ, ನನ್ನ ಒಂದು ಪ್ರೀತಿ ಕರೆಕ್ಟ್ ಆಗಿದೆ, ನನ್ನ ಹುಡುಗಿ ಅಥವಾ ನನ್ನ ಹುಡುಗ ನನಗೆ ಸಿಕ್ಕೇ ಸಿಗ್ತಾರೆ, ನಮ್ಮದು ರಿಯೂನಿಯನ್ ಆಗುತ್ತೆ ಅಥವಾ ಮ್ಯಾರೇಜ್ ಆಗುತ್ತೆ, ನಮ್ಮ ಲವ್ ಸ್ಟೋರಿ ಕಂಟಿನ್ಯೂ ಆಗುತ್ತೆ ನೀವು ಅಂತ ಸ್ಟ್ರಾಂಗ್ ಆಗಿ ಬಿಲೀವ್ ಮಾಡಿದ ತಕ್ಷಣ ನಿಮಗೆ ಗೊತ್ತಿಲ್ಲದಿರೋ ರೀತಿ ಮಿರಾಕಲ್ ಆಗಿ ನಿಮ್ಮ ಲವ್ ಸ್ಟೋರಿ ಬ್ಯೂಟಿಫುಲ್ ಆಗಿ ಹೋಗುತ್ತೆ. ಯಾಕಂದರೆ ನಿಮಗೆ ಸಪೋರ್ಟಿವ್ ಆಗಿ ಇಲ್ಲಿ ಯೂನಿವರ್ಸ್ ಇದೆ. ಓಕೆ, ಕನ್ವರ್ಷನ್, ನಿಮಗೆ ನಿಮ್ಮ ಪಾರ್ಟ್ನರ್ ವಾಯ್ಸ್ ಕೇಳಬೇಕು, ಮಾತಾಡಬೇಕು, ನಿಮ್ಮ ಕನ್ವರ್ಷನ್ನ ಕಂಟಿನ್ಯೂ ಮಾಡಬೇಕು ಅನ್ನೋ ಒಂದು ಆಸೆ ತುಂಬ ಇದೆ. ಪ್ರಯತ್ನಗಳು ಮಾಡಿ ಸುಮ್ಮನೆ ಆಗಿದ್ದೀರಾ, ಆದ್ರೂ ಆಸೆಗಳು ತುಂಬ ಇದೆ. ಇದು ನಿಮ್ಮ ಆಸೆ ಮಾತ್ರ ಅಲ್ಲ, ನಿಮ್ಮ ಸೋಲ್ ಸಹ ಒಂದು ನಿಮ್ಮ ರಿಲೇಶನ್ಶಿಪ್ ಲವ್ ಬ್ಯೂಟಿಫುಲ್ ಆಗಿ ನಡೆಯೋದಕ್ಕಾಗಿ ವೆಯ್ಟ್ ಮಾಡ್ತಿದೆ. ಡೆಸ್ಟಿನಿ, ನಿಮ್ಮ ಪ್ರೀತಿ ಸಾಮಾನ್ಯವಾದದ್ದಲ್ಲ. ಹುಡುಗಿ ನೋಡ್ದ ಅಥವಾ ಹುಡುಗ ನೋಡ್ದ, ಇಷ್ಟ ಆಯ್ತಾ, ಪ್ರಪೋಸ್ ಮಾಡ್ದ, ಒಪ್ಕೊಂಡ್ಬಿಟ್ಲ, ಜಸ್ಟ್ ಮದುವೆ ಆದ್ರ, ಹಾಗಲ್ಲ ನಿಮ್ಮ ಪ್ರೀತಿಯಲ್ಲಿ. ಸ್ಟ್ರಗಲ್ಸ್ನ ನಂತರ ಒಂದು ರೈಟ್ ಪಾತ್ನ ಚೂಸ್ ಮಾಡುವಂತಹ ಒಂದು ಬ್ಯೂಟಿಫುಲ್ ಸ್ಟೋರಿ ನಿಮ್ಮದು. ಈ ಸ್ಟ್ರಗಲ್ಸ್, ಈ ಪೇನ್, ಈ ಪ್ರಾಬ್ಲಮ್ಸ್ ಎಲ್ಲ ನಿಮ್ಮ ಪ್ರೀತಿ ಪ್ರಾಮಾಣಿಕವಾದದ್ದು ಅಂತ ನಿಮಗೆ ಗೊತ್ತು ಮಾಡೋದಿಕ್ಕೆ, ನಿಮಗೆ ಕನ್ಫರ್ಮ್ ಮಾಡೋದಿಕ್ಕೆ. ಓಕೆನಾ? ಅಂತ ಬ್ಯೂಟಿಫುಲ್ ಕಾರ್ಡ್ ಇದೆ. ಓಕೆ, ಪಾಸಿಟಿವ್ ಡೆಸ್ಟಿನಿ ಕಾರ್ಡ್ ಇಲ್ಲಿ ನಿಮ್ಗೊಂದು ಬ್ಯೂಟಿಫುಲ್ ಮೆಸೇಜ್ ಕೊಡ್ತಿದೆ ನಿಮ್ಮ ಸೋಲ್ ಕಡೆಯಿಂದ. ನಿಮ್ಮ ಪ್ರೀತಿ ನಿಮಗೆ ಕನ್ಫರ್ಮ್ ಆಗಬೇಕು, ನಿಮ್ಮ ನಿಜವಾದ ಸೋಲ್ಮೇಟ್, ನಿಮ್ಮ ಪಾರ್ಟ್ನರ್ ನಿಮಗೆ ಕನ್ಫರ್ಮ್ ಆಗೋಕ್ಕೂ ಮೊದಲೇ ಸೇಮ್ ಪೇನ್, ಶಾರ್ಟ್ ಲವ್ ಸ್ಟೋರಿ ಒಂದು ನಿಮಗೆ ಇಲ್ಲಿ ಇದೆ ಅಂತ ನಾನು ನೋಡ್ತಿದ್ದೀನಿ. ಅದರಲ್ಲೇ ನಿಮಗೆ ಅರ್ಥ ಆಗಿರುತ್ತೆ. ಒಂದು ಸಣ್ಣ ಸ್ಟೋರಿ, ಅದರಿಂದ ಹೊರಗಡೆ ಬಂದು ಅಂದರೆ ನಿಮಗೆ ಅನುಭವ ಕೊಡೋದಿಕ್ಕೆ, ನೆಕ್ಸ್ಟ್ ನಿಮ್ಮ ನಿಜವಾದ ಪ್ರೀತಿ ಬಂದಾಗ ಆ ಟಾಸ್ಕಸ್ನ ಹೇಗೆ ಕಂಪ್ಲೀಟ್ ಮಾಡಬೇಕು, ಹೇಗೆ ನಿಮ್ಮ ಪ್ರೀತಿನ ನೀವು ಪಡ್ಕೋಬೇಕು ಅಂತ ತೋರಿಸೋದಕ್ಕೆ ಒಂದು ಬ್ಯೂಟಿಫುಲ್ ರಿಲೇಶನ್ಶಿಪ್ ಲವ್ ಸ್ಟೋರಿ ನಿಮ್ಮಲ್ಲಿ ನಡೆದಿದೆ. ಅದರ ಒಂದು ಸಾರಾಂಶ. ಓಕೆನಾ? ಒಂದ್ಸಲ ಯೋಚನೆ ಮಾಡಿ, ನಿಮ್ಮ ಹಳೆ ಲವ್ ಸ್ಟೋರಿನ ಒಂದ್ಸಲ ಯೋಚನೆ ಮಾಡಿ. ನೀವು ಯಾವ ಪಾಠ ಕಲ್ತ್ರಿ, ಏನು ಮಾಡಿದ್ರೆ ನಿಮ್ಮ ಪ್ರೀತಿ ಸರಿ ಹೋಗ್ತಿತ್ತು, ಅದನ್ನ ಇಲ್ಲಿ ಅರ್ಥ ಮಾಡ್ಕೊಳ್ಳಿ. ಯಾವ ಒಂದು ನಿಮಗೆ ಒಂದು ಮೆಸೇಜ್ ಕೊಡ್ತಿದೆ ನಿಮ್ಮ ಲವ್ ಸ್ಟೋರಿ, ಅಥವಾ ನಿಮ್ಮ ಫ್ರೆಂಡ್ ಲವ್ ಸ್ಟೋರಿ, ಅಥವಾ ನಿಮಗೆ ಇಷ್ಟವಾದ ಬ್ಯೂಟಿಫುಲ್ ಒಂದು ಲವ್ ಮೂವಿ. ನನಗೆ ತುಂಬ ನಿಮ್ಮ ಪಾಸ್ಟಲ್ಲಿ ನಡೆದೋಗಿರುವಂತಹ, ಮುಗ್ದೋಗಿರುವಂತಹ ನಿಮ್ಮ ಕ್ರಶ್, ನಿಮಗೆ ಇಂಟ್ರೆಸ್ಟ್ ಆಗಿರೋ ಪರ್ಸನ್ ಅಂತ ಲವ್ ಸ್ಟೋರಿ ನಡೀದೇ ಇದ್ರು ಅದರಿಂದ ಒಂದು ಪಾಠ ಕಲ್ತಿದ್ದೀರಾ ಅಂತ ನನಗೆ ಗೊತ್ತಾಗ್ತಿದೆ. ಒಂದು 5 ಮಿನಿಟ್ಸ್ ಯೋಚನೆ ಮಾಡಿ ಅದರ ಬಗ್ಗೆ. ಆ ಒಂದು ಮೆಸೇಜ್ ನಿಮಗೆ, ಆ ಒಂದು ರೀತಿಯ ಮೆಸೇಜ್ ನಿಮಗೆ ಇಲ್ಲಿ ಹೆಲ್ಪ್ ಮಾಡುತ್ತೆ ಈ ಒಂದು ರಿಲೇಶನ್ಶಿಪ್, ಪ್ರೆಸೆನ್ಸ್ ರಿಲೇಶನ್ಶಿಪ್ಗೆ. ಓಕೆನಾ? ತುಂಬ ಬ್ಯೂಟಿಫುಲ್ ಆಗಿ ಬರ್ತಿದೆ ಅಲ್ಲಿ ರೀಡಿಂಗು. ಸೊ ಮ್ಯಾಜಿಕಲ್ ರಿಲೇಶನ್ಶಿಪ್, ಮ್ಯಾಜಿಕಲ್ ಮನಿ ಕ್ಲಾಸಸ್ಸು 7 days ಇರುತ್ತೆ, ಡೈಲಿ 1.5 hour ಆನ್ಲೈನಲ್ಲಿ, ಜೂಮಲ್ಲಿ. ಇಂಟ್ರೆಸ್ಟ್ ಇತ್ತು ಅಂದರೆ ಜಾಯ್ನ್ ಆಗಿ. ಕ್ವಾಂಟಮ್ ವರ್ಲ್ಡ್ ಹೋಪೋನೊಪೊನೊ ಟೆಕ್ನಿಕ್ಸ್, ಅಡ್ವಾನ್ಸ್ ಹೋಪೋನೊಪೊನೊ ಟೆಕ್ನಿಕ್ಸ್, ಮೈಂಡ್ ವರ್ಕ್, ಇದನ್ನು ಯೂಸ್ ಮಾಡಿ ಸಬ್ ಕಾನ್ಷಿಯಸ್ ಮೇಲೆ ವರ್ಕ್ ಮಾಡಿ ನಮ್ಮ ರಿಲೇಶನ್ಶಿಪ್ನ ಬ್ಯೂಟಿಫುಲ್ ಆಗಿ ಬದಲಾಯಿಸ್ಕೊಳ್ಳುವಂಥದ್ದು. ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ. ಓಕೆ 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 ಓ 2 cards same time. Oh my god, ರಿಯಲಿ ನಿಮ್ಮ ಲವ್ ಸ್ಟೋರಿನ ಒಂದು ಮೂವಿ ಮಾಡ್ಬೋದು ಅಂತ ಅನ್ನಿಸ್ತಿದೆ ಅಲ್ವಾ? ಅಷ್ಟೊಂದಿದೆ ನೋಡಿ. ಕೆರಿಯರಲ್ಲಿ ತುಂಬಾನೇ ಅವಕಾಶಗಳು ಬರ್ತಿದ್ದಾವೆ ನಿಮಗೆ ಈಗ. ಓಕೆ, ಮನಿ ರೀಡಿಂಗ್ ಒಂದು ಬಂದಿದೆ ನೋಡಿ ಇಲ್ಲಿ. ನಿಮಗೆ ಹೊಸದಾಗಿ ಒಂದು ಕ್ಲೈಂಟ್ಸ್
ಒಂದು ಆಫರ್ಸ್, ಅವಕಾಶಗಳು, ಮನಿ ಬರುತ್ತೆ. ಕಂಗ್ರಾಟ್ಸ್. ಮನಿ ವೈಸ್ ನೀವು ಹ್ಯಾಪಿ ಇರ್ತೀರಾ, ತುಂಬ ಜನಕ್ಕೆ ಹೆಲ್ಪ್ ಮಾಡ್ತೀರಾ ನೀವು ಈ ದುಡ್ಡಿಂದ. ನಿಮ್ಮ ಪ್ರಾಬ್ಲಮ್ಸ್ ಎಲ್ಲ ಇಲ್ಲಿ ಹೀಲ್ ಆಗ್ತಿದೆ, ಬ್ಯೂಟಿಫುಲ್ ಇದೆ. ಓಕೆ, ನಿಮ್ಮ ಆರ್ಥಿಕ ಸ್ಥಿತಿ ಮಾತ್ರ ಅಲ್ಲ, ನಿಮ್ಮ ಮನಸ್ಸಿನ ಸ್ಥಿತಿ ಸಹ ಬದಲಾಯಿಸ್ಕೊಳ್ಳೋದಿಕ್ಕೆ, ನಿಮಗೆ ಮೆಂಟಲ್ ಕ್ಲಾರಿಟಿ ಬರೋದಕ್ಕೂ ಸಹ ಈ ಮನಿನ ಯೂಸ್ ಮಾಡಿ. ಬಿಟ್ಟು ಹೋದ್ರು ಈ ವ್ಯಕ್ತಿ ಇಲ್ಲಿ 8 ಕಪ್ಸ್ ಇದೆ, ಸರಿಯಾಗಿ ಕ್ಲೀನ್ ಆಗಿ ಜೋಡಿಸಿದ್ದಾರೆ ಸ್ಟೆಪ್ ಬೈ ಸ್ಟೆಪ್. ಬಟ್ ಇಲ್ಲಿ 1 ಕಪ್ ಮಿಸ್ ಆಗಿದೆ. ಒಂದು ವಿಚಾರದಿಂದ ಇಲ್ಲಿ ದೂರ ಹಾಕ್ತಿರೋದು ನಿಮ್ಮ ಪಾರ್ಟ್ನರ್. ಅವ್ರು ಅನ್ಕೊಳ್ತಿರೋ ಹಾಗೆ ನಿಮ್ಮ ಹತ್ರ ಒಳ್ಳೆ ಗುಣಗಳಿದೆ, ಮನಿ ಇದೆ, ಕೆಲಸ ಇದೆ, ಸಮಥಿಂಗ್ ಏನೇನೋ ಇದೆ ಇಲ್ಲಿ, ಪ್ರೀತಿ ಇದೆ. ಅವ್ರನ್ನ ನೀವು ಯಾವ ರೀತಿ ಕೇರ್ ಮಾಡ್ಬೇಕು ಅನ್ಕೊಳ್ತಿದ್ದಾರೆ, ಪ್ರತಿಯೊಂದು ಇದೆ. ಓಕೆ, ಕ್ಯಾಸ್ಟ್ ಇಲ್ಲಿ ಪ್ರಾಬ್ಲಮ್ ಅಲ್ಲ, ಎಲ್ಲ ಓಕೆ ಮಾಡಿದ್ದಾರೆ. ಸಮಥಿಂಗ್ 8 ವಿಚಾರಗಳು ಡಿಫ್ರೆಂಟ್ ಯಾವ್ದಾದ್ರು ಆಗಿರ್ಲಿ ಓಕೆ ಮಾಡಿದ್ದಾರೆ. ಬಟ್ ಒಂದು ವಿಚಾರ ಇಲ್ಲ ಇಲ್ಲಿ, ಅದೇ ನೀವು ಇನ್ನೊಬ್ಬರ ಜೊತೆ ಪ್ರೀತಿಯಲ್ಲಿ ಇದ್ರಿ ಅಥವಾ ಇದೀರಾ ಅಥವಾ ಇರ್ತೀರಾ ಅಂತ, ಅಥವಾ ಅವರ ಲೈಫಲ್ಲಿ ಇನ್ನೊಂದು ಕಾಂಟ್ರಾಕ್ಟ್ ಇದೆ ಒಬ್ಬರ ಜೊತೆ. ಮೀನ್ಸ್ ನಿಮ್ಮ ಪ್ರೀತಿನ ಡಿಸ್ಟರ್ಬ್ ಮಾಡೋ ಒಬ್ಬ ಪರ್ಸನ್ ಇದ್ದಾರೆ ಅಂತ ಹೇಳ್ದೆ ಅಲ್ವಾ ಆವಾಗಲೇ. ಅವರ ಒಂದು ರೀಸನ್ ಇಂದ ದೂರ ಹಾಕ್ತಿದ್ದಾರೆ. ಕಷ್ಟದ ಗ್ರಹಣದ ಸ್ಥಿತಿ ಇದೆ ಇಲ್ಲಿ ನೋಡಿ. ಸ್ಯಾಟ್ರನ್ ತಲೆ ಕೆಡಿಸಿದ್ದಾರೆ. ಓಕೆನಾ, ರೆಡ್ ಡ್ರೆಸ್ ಹಾಕೊಂಡಿದ್ದಾರೆ. ಹೋಗ್ತಾ ಇರೋದು ಸ್ಪಿರಿಚುವಲ್ ಪಾತ್ ಆದ್ರೆ ಪರವಾಗಿಲ್ಲ, ಇಲ್ಲಾಂದ್ರೆ ಅವ್ರು ತುಂಬಾನೇ ನೋಯ್ತಾರೆ. ನಿಮ್ಮನ್ನ ಬಿಟ್ಟು ಹೋಗ್ತಾ ಇರುವ ನಿಮ್ಮ ಪರ್ಸನ್ ಅವರ ಒಂದು ಯಾರು ಹೊಸದಾಗಿ ಮ್ಯಾರೇಜ್ ಸೆಟ್ ಆಗಿದೆ, ಅವರ ಜೊತೆ ಹ್ಯಾಪಿ ಆಗಿರ್ತಾರೆ ಅಂತ ನೀವು ಇಲ್ಲಿ ಹಗಳು ಗನ್ಸು ಕಾಣ್ಬೇಡಿ. ಡೇಂಜರ್ ಕಡೆ ಅವ್ರು ಹೋಗ್ತಾ ಇರೋ. ರೆಡ್ ಡ್ರೆಸ್, ಗ್ರಹಣದ ಸ್ಥಿತಿ. ನನ್ಗೆ ಅವ್ರು ಸ್ಪಿರಿಚುವಲ್ ಕಡೆ ಹೋಗ್ತಿದ್ದಾರೆ, ಲೈಫ್ನ ಚೇಂಜ್ ಮಾಡ್ಕೊಳ್ತಾರೆ ಅಂತ ನನ್ಗೆ ಇಲ್ಲಿ ಅನಿಸ್ತಿಲ್ಲ. ಯಾಕಂದ್ರೆ ನೀವು ಸ್ಟ್ರಾಂಗ್ ಇದ್ದೀರಾ, ನೀವು ಪವರ್ಫುಲ್ ಇದ್ದೀರಾ. ನಿಮಗಿಂತ ಬ್ಯೂಟಿಫುಲ್ ಆಗಿ ಅವರ ರಿಲೇಶನ್ಶಿಪ್ನ ಚೆನ್ನಾಗಿ ಬದಲಾಯಿಸೋದು, ಅವ್ರನ್ನ ಕೇರ್ ಮಾಡೋದು, ಲವ್ ಮಾಡೋದು, ಅವ್ರಿಗೂ ಅವ್ರ ಫ್ಯಾಮಿಲಿಗೂ ಸಪೋರ್ಟ್ ಮಾಡೋ ಅಂತಹ ಪರ್ಸನ್ ಬೇರೆ ಯಾರೂ ಇಲ್ಲ, ಅದು ನೀವೇ. ಅವರು ಚೂಸ್ ಮಾಡಿರುವ ಆ ಒಬ್ಬ 3ನೇ ಪರ್ಸನ್ ಅಥವಾ ಇರುವ 3ನೇ ಪರ್ಸನ್ ಯಾರ ಮಾತು ಕೇಳಿ ನಿಮ್ಮನ್ನ ಬಿಟ್ಟು ಹೋಗ್ತಿದ್ದಾರೆ, ಆ ಪರ್ಸನ್ ಕಡೆಯಿಂದ ಇವರಿಗೆ ಯಾವುದೇ ಹ್ಯಾಪಿನೆಸ್ ಇರೋದಿಲ್ಲ. ಅವರ ಲೈಫ್ನ ನೀವು ಬಿಟ್ಟಿದ್ದೀರಾ ಅಂದ್ರೆ ನಿಮ್ಮ ಲೈಫ್ ಮಾತ್ರ ಅಲ್ಲ ಪ್ರಾಬ್ಲಮ್ಗೆ ಹೋಗುವಂಥದ್ದು, ಅವರ ಲೈಫು ಸಹ ಡೇಂಜರ್ಗೆ ಹೋಗುತ್ತೆ, ತೊಂದರೆಗೆ ಹೋಗುತ್ತೆ. ಅರ್ಥ ಆಗ್ತಿದ್ಯಾ ನಿಮಗೆ ನಾನು ಹೇಳ್ತಿರೋದು? ನಿಮ್ಮ ಪ್ರೀತಿಗೂ ಇಲ್ಲಿ ಮೋಸ ಆಗುತ್ತೆ. ನೀವು ಆಕ್ಷನ್ ತಗೋಬೇಕು, ಪ್ಲಾನ್ ಮಾಡಬೇಕು, ನಿಮ್ಮ ಪ್ರೀತಿನ ಮ್ಯಾನಿಫೆಸ್ಟ್ ಮಾಡಬೇಕು, ಹೀಲ್ ಮಾಡಬೇಕು. ಯೂನಿವರ್ಸ್ ಗೈಡೆನ್ಸ್ನ ತಗೊಳ್ಳಿ, ಟ್ಯಾರೋ ಗೈಡೆನ್ಸ್ನ ತಗೊಳ್ಳಿ. ಓಕೆನಾ, ಇಲ್ಲೊಂದು ಕರ್ಮ ಕ್ರಿಯೇಟ್ ಆಗುತ್ತೆ, ನಿಮ್ಮಿಂದ ಅವ್ರ ಕಷ್ಟಗಳು ಅನುಭವಿಸ್ತಾರೆ, ನೀವು ಅವ್ರು ಇಲ್ದಿರ ನೋವು ಪಡ್ತಿರ್ತೀರ. ಓಕೆ, ಸೊ ನೋಡಿ ಇಲ್ಲಿ ಮೋಸದ 2 ಕಾರ್ಡ್ಸು ರಿವರ್ಸ್ ಬಂದಿದೆ. ನೀವು ನಿಮ್ಮ ಪ್ರೀತಿಗೆ ಇಲ್ಲಿ ದ್ರೋಹ ಮಾಡಲ್ಲ, ಚೀಟ್ ಮಾಡಿದ್ದಾರೆ ಇವರು, ದ್ರೋಹ ಮಾಡಲ್ಲ. ನಿಮ್ಮ ಪ್ರೀತಿನ ಉಳಿಸ್ಕೊಳ್ತೀರಾ, ನಿಮ್ಮ ಫ್ಯಾಮಿಲಿಗೂ ಒಂದು ನ್ಯಾಯ ಕೊಡ್ತೀರಾ, ಒಳ್ಳೆ ಸೊಸೆ ಅಥವಾ ಒಳ್ಳೆ ಏನ್ ಹೇಳ್ತೀವಿ ಹಳಿಯ ಕೊಟ್ಟು. ಓಕೆನಾ, ರಿವರ್ಸ್ ಬಂದಿದೆ ಚೀಟಿಂಗ್ ಕಾರ್ಡ್. ನಿಮ್ ಪ್ರೀತಿಗೆ ಮೋಸ ಮಾಡೋದಿಲ್ಲ. ಅಗೇನ್ ಇನ್ನೊಂದು ಚೀಟಿಂಗ್ ಕಾರ್ಡ್. ಇಲ್ಲಿ ತುಂಬಾನೇ ದೊಡ್ಡ ಮೋಸ ನಡೀತಿದೆ ಈ ವ್ಯಕ್ತಿಯಿಂದ ಊರಿಗೆ, ಒಂದು ಧರ್ಮಕ್ಕೆ. ಇಲ್ಲಿ ಕೆಲವೊಂದು ಗುಂಪಿದೆ ನೋಡಿ ಜನರು ಇವರಿಗೆ. ಬಟ್ ಇದು ರಿವರ್ಸ್ ಆಗಿದೆ. ನೀವೀಗ ತಿಳ್ಕೊಂತೀರಾ, ನೀವು ಮುಂದೆ ಹೋಗ್ತೀರಾ, ನಿಮ್ಮ ಪ್ರೀತಿನ ಕರ್ಮನ ನೀವು ಹೀಲ್ ಮಾಡ್ಕೊಳ್ತೀರಾ. ಈ ನೋವುಗಳೆಲ್ಲ ಯಾಕೆ ಬಂತು, ನನ್ಗೆ ಯಾಕೆ ಆ ಹುಡುಗಿ ಅಂದ್ರೆ ಅಷ್ಟೊಂದು ಪ್ರೀತಿ, ಅಥವಾ ಆ ಹುಡುಗ ಅಂದ್ರೆ ಯಾಕೆ ಅಷ್ಟೊಂದು ಪ್ರೀತಿ, ಬೇರೆಯವ್ರ ಮೇಲೆ ಯಾಕೆ ಇಂಟ್ರೆಸ್ಟ್ ಬರ್ತಿಲ್ಲ ನನ್ಗೆ, ಪ್ರತಿಯೊಂದಕ್ಕೂ ಆನ್ಸರ್ ತಿಳ್ಕೊಂತೀರಾ. ಪ್ರಶ್ನೆ ಮಾಡಬೇಕು, ನೀವು ನೆಗೆಟಿವ್ ಆಗಿ ಥಿಂಕ್ ಮಾಡೋದಲ್ಲ, ಪ್ರಶ್ನೆ ಮಾಡಬೇಕು. ಯಾಕೆ ಅವಳು ನೀನು ಪ್ರೀತಿಸ್ತಾ ಇಲ್ಲ ಅಂತ ಪ್ರಶ್ನೆ ಮಾಡ್ಕೊ. ಅದು ಬಿಟ್ಬಿಟ್ಟು ಅವಳನ್ನ ಪ್ರೀತಿಸ್ತಾ ಇಲ್ಲ ಅಂತ ಅನ್ನೋದಲ್ಲ. ಹುಡುಗ ಆಗಿರ್ಲಿ ಹುಡುಗಿ ಆಗಿರ್ಲಿ, ಓಕೆ, ಫ್ಯೂಚರ್ನ ಪಾಸಿಟಿವ್ ಆಗಿ ನೀನು ನಿನ್ನ ಲೈಫ್ನ ರೈಟ್ ಮಾಡ್ಕೋಬೇಕು. ಇದೆಲ್ಲ ಪಾಸಿಬಲ್ ಆಗುತ್ತಾ, ಅವೆಲ್ಲ ಬಿಟ್ಬಿಡಿ. ಓಕೆನಾ, ಯಾಕೆ ಅನ್ನೋ ಪ್ರಶ್ನೆ ಬೇಕೇ ಹೊರತು ಪಾಸಿಬಲ್ ಅನ್ನೋ ಪ್ರಶ್ನೆ ಅಲ್ಲ ಇದು. ಓಕೆನಾ, ಯಾಕೆ ಅಂತ ನೀವು ಪ್ರಶ್ನೆ ಹಾಕಿದ ತಕ್ಷಣ ಅದಕ್ಕೆ ಉತ್ತರನ ಯೂನಿವರ್ಸ್ ನಿಮ್ಗೆ ತಂದು ಕೊಡುತ್ತೆ. ಫೈನಲ್ ಕಾರ್ಡ್, ಬ್ಯೂಟಿಫುಲ್ ಡೆಸ್ಟಿನಿ ನಿಮ್ದು ನೋಡಿ. 2 ಆಫ್ ಕಪ್ಸ್ ಬಂದಿದೆ. ನಿಮ್ಮ ಧರ್ಮ ಬೇರೆ ಆಗಿರ್ಲಿ, ಡಿಫ್ರೆಂಟ್ ಡ್ರೆಸ್ಸಸ್ ಇದಾವೆ, ನಿಮ್ಮ ಧರ್ಮ ಬೇರೆ ಆಗಿರ್ಲಿ. ಓಕೆ, ನಿಮ್ಮ ಪ್ರೀತಿಯಲ್ಲಿ
ನೋಡಿ ಇಲ್ಲಿ ಒಂದು ಕಪ್ಸ್ ಕೊಡ್ತಿದ್ದಾರೆ, ಇನ್ನೊಂದು ಕಪ್ ತಗೊಳ್ತಿದ್ದಾರೆ. ನೀವೆಷ್ಟು ಪ್ರೀತಿ ಕೊಡ್ತಿದ್ರೋ ಅಷ್ಟು ಪ್ರೀತಿ ನಿಮಗೆ ವಾಪಸ್ ಬರುತ್ತೆ. ಒಂದು ಧರ್ಮದ ಅಡಿಯಲ್ಲಿ, ಯೂನಿವರ್ಸ್ ಅಡಿಯಲ್ಲಿ, ಓಕೆನಾ, ನಿಮ್ಮ ಕಾರ್ಮಿಕ್ ಪ್ಯಾಟರ್ನ್ಸ್ ಎಲ್ಲ ಚೇಂಜ್ ಮಾಡಿಕೊಂಡು ಪಾಸಿಟಿವ್ ಮ್ಯಾರೇಜ್. ಒಂದು ಸಣ್ಣ ಮನೆ ಇದೆ ನೋಡಿ ಇಲ್ಲಿ, ಮನೆಯವರು ಸಹ ಒಪ್ಪಿಗೆ ಕೊಡ್ತಾರೆ. ಸ್ಟೇಬಲ್ ಆಗಿದೆ, ಬ್ಯೂಟಿಫುಲ್ ಆಗಿದೆ. ಇಲ್ಲಿ ನೆಲ ನೋಡ್ಬೋದು ನೀವು ಅಲ್ವಾ. ನಿಮ್ಮ ಲೈಫಲ್ಲಿ ಈಗ ಯಾವ ಪ್ರಾಬ್ಲಮ್ ಆದರೂ ಇರಲಿ, ಥರ್ಡ್ ಪಾರ್ಟಿ ಇರಲಿ ಅಥವಾ ಫ್ಯಾಮಿಲಿ ಸಪೋರ್ಟ್ ಇಲ್ಲದೆ ಇರಲಿ, ನಿಮ್ಮ ಒಂದು ಧರ್ಮ ಮೀನ್ಸ್ ಕ್ಯಾಸ್ಟ್ ಬೇರೆದಾಗಿರಲಿ, ಡೋಂಟ್ ವರಿ, ಪಾಸಿಟಿವ್ ಕಾರ್ಡ್ ಬಂದಿದೆ ನಿಮಗೆ ಇಲ್ಲಿ ಫೈನಲ್ ಆಗಿ. ಓಕೆ, ತುಂಬಾ ಬ್ಯೂಟಿಫುಲ್ ರೀಡಿಂಗ್ ಇದು. ಎಲ್ಲ ಅರ್ಥ ಮಾಡ್ಕೊಳ್ಳಿ. ಟ್ಯಾರೋ ಗೈಡೆನ್ಸ್ನ ಕ್ಲೀನಾಗಿ ಒಂದಲ್ಲ 2 ಬಾರಿ ನೋಡಿ. ನಿಮ್ಮ ಪ್ರಯತ್ನಗಳು ಇಲ್ಲಿ ತುಂಬಾ ಇಂಪಾರ್ಟೆಂಟ್, ನಿಮ್ಮ ಆಲೋಚನೆಗಳು ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಅಂತ ಟ್ಯಾರೋಟ್ ಇವತ್ತು ನಿಮಗೆ ಮೆಸೇಜ್ ಮಾಡ್ತಿದೆ. ನೀವು ಇಲ್ಲಿವರೆಗೂ ವಿಡಿಯೋನ ನೋಡ್ತಿದ್ದೀರಾ ಅಂದರೆ ಈ ವಿಡಿಯೋ ನಿಮಗೆ ಕನೆಕ್ಟ್ ಆಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್. ನಿಮಗೆ ಇನ್ನೂ ಪರ್ಸ್ನಲ್ ಆಗಿ ಟ್ಯಾರೋಟಿಂದ ಗೈಡೆನ್ಸ್ ಬೇಕು ಅಂದರೆ ವಾಟ್ಸಪ್ಪಲ್ಲಿ ಟ್ಯಾರೋ ಗೈಡೆನ್ಸ್ ಅಂತ ಮೆಸೇಜ್ ಹಾಕಿ. ಎಸ್, ಥ್ಯಾಂಕ್ ಯು. ಎಲ್ಲರೂ ಬೇಗ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಎಸ್, ಓಂ ಸಾಯಿರಾಮ್.